ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು, ಅದಕ್ಕೆ ಸಿಂಪಲ್ ಅಂಡ್ ಈಸಿಯಾಗಿ ಮೇಕಪ್ನ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ನಾನು ಮುಖಕ್ಕೆ ಇಲ್ಲಿ ಏನು ಹಾಕಿಲ್ಲ, ಜಸ್ಟ್ ಫೇಸ್ ವಾಶ್ನ ಮಾಡಿ ಬಂದಿರೋಂಥದ್ದು ಅಷ್ಟೇನೆ. ಈಗ ಬರೀ 6 ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಯಾವ ರೀತಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂತಹ ಮೇಕಪ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಹೇಳ್ತಿದ್ದೀನಿ. ಫಸ್ಟ್ ಪ್ರಾಡಕ್ಟು ಮಾಯ್ಶ್ಚರೈಸರು. ನಾನಿಲ್ಲಿ ತೊಗೊಂಡಿರೋದು ನಿವಿಯಾ ಮಾಯ್ಶ್ಚರೈಸರ್ನ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಫೇಸ್ಗೆ, ನೆಕ್ಗೆ ಎಲ್ಲ ಅಪ್ಲೈ ಮಾಡಿ ನೀಟಾಗಿ. ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟ್ ಲಿಪ್ಸ್ಟಿಕ್ಕು. ಲಿಪ್ಸ್ಟಿಕ್ನ ನಾನು ಐ ಶ್ಯಾಡೋ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಒಂದು ಜಸ್ಟ್ ಈ ಥರ ತೊಗೊಂಡ್ರೆ ಸಾಕು, ಅಷ್ಟೇ ಸಾಕಾಗುತ್ತೆ. 2 ಕಣ್ಣಿಗೆ ಹಾಕೋಬೋದು. ನೆಕ್ಸ್ಟ್ ಅದನ್ನೇ ಬ್ಲಷ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಲಿಪ್ಸ್ಟಿಕ್ನ 3 in 1 ಆಗಿ ಯೂಸ್ ಮಾಡ್ತಿದ್ದೀನಿ. ಒಂದು ಐ ಶ್ಯಾಡೋ ಆಗಿ ಆ್ಯಂಡ್ ಬ್ಲಷ್ ಆಗಿ ಆ್ಯಂಡ್ ಲಿಪ್ಸ್ಟಿಕ್ ಆಗಿ. ಸೊ ನೆಕ್ಸ್ಟ್ ಥರ್ಡ್ ಪ್ರಾಡಕ್ಟು ಕಾಂಪ್ಯಾಕ್ಟ್ ಪೌಡರು NYP ಅವ್ರದ್ದು. ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅದನ್ನು ನೋಡಿ ತಗೊಳ್ಳಿ. ನೆಕ್ಸ್ಟು ಫೋರ್ತ್ ಪ್ರಾಡಕ್ಟು ನಾನಿಲ್ಲಿ ಐಬ್ರೋ ಪೆನ್ಸಿಲ್ ತೊಗೊಂಡಿರೋಂಥದ್ದು ಸ್ವಿಸ್ ಬ್ಯೂಟಿ ಅವ್ರದ್ದು ಬ್ರೌನ್ ಕಲರ್ ಶೇಡು. ನಿಮ್ಮ ಐಬ್ರೋ ಏನಾದ್ರು ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲ ನಾರ್ಮಲಾಗಿ ಹಾಕೋಬೋದು. ನೆಕ್ಸ್ಟ್ ಫಿಫ್ತು ಪ್ರಾಡಕ್ಟು ಅದು ಐಲೈನರು. ನಾನಿಲ್ಲಿ ಡ್ಯಾಸ್ಲರ್ದು ಅದನ್ನೇ ಯೂಸ್ ಮಾಡೋದು ಅವಾಗಿಂದನು. ಸೊ ನನಗೆ ಐಲೈನರ್ ಯಾವ ಥರ ಅಂದರೆ ತಿಕ್ಕಾಗಿ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ಸಿಂಗಲ್ ಜಾಸ್ತಿ ತಿನ್ನಾಗಿ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದನ್ನೇ ನಾನು ಇವಾಗ ಕಾಜಲ್ ಯೂಸ್ ಮಾಡ್ತಾಯಿಲ್ಲ. ಈಗ ಅಪ್ಪರ್ ಲೈನ್ ಎಲ್ಲ ಮೇಲೆ ಹಾಕಾಯ್ತು, ಈಗ ಕೆಳಗಡೆ ಔಟರ್ ಲೈನ್ಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ. ಈ ಥರನೇ ಕಣ್ಣು ಒಂಥರ ಶಾರ್ಪಾಗಿ ಕಾಣಿಸೋ ಥರ ಕಾಣಿಸುತ್ತೆ. ಬೇಡ ಅಂದರೆ ನೀವು ಕಾಜಲ್ಲು ಕೂಡ ಹಾಕೋಬೋದು. ನೆಕ್ಸ್ಟು ಲಿಪ್ಸ್ಟಿಕ್ ಏನಿದೆ, ನಾನು ಲಾಸ್ಟಿಗೆ ಹೇಳಿದ್ನಲ್ಲ ನಿಮಗೆ 3 ಥರ ಯೂಸ್ ಮಾಡಿದೆ ಅಂತ. ಆ ಥರ ಲಿಪ್ಸ್ಟಿಕ್ನು ಅಷ್ಟೇ ಇವಾಗ ಲಾಸ್ಟಿಗೆ ಹಾಕೋತಾ ಇದ್ದೀನಿ. ಯಾವ ಥರ ಅಂದರೆ ಲಿಪ್ಸ್ಟಿಕ್ ನಾನು 2 ಶೇಡಲ್ಲಿ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ಕು. ಸ್ವಲ್ಪ ಜಸ್ಟ್ ಈ ಥರ ಹಾಕಿ ಈ ಥರ ಮಾಡ್ತೀನಿ ಅಷ್ಟೇ. ಅದಾದಮೇಲೆ ಇನ್ನೂ ಒಂದು ಲಿಪ್ಸ್ಟಿಕ್ಕು ಲೈಟ್ ಶೇಡ್ ನ್ಯೂಡ್ ಕಲರು, ಆ ಥರದ್ದು ಲಿಪ್ಸ್ಟಿಕ್ನ ಜಸ್ಟು ಸುಮ್ಮನೆ ನೋಡಿ ತೋರಿಸ್ತೀನಿ ಯಾವ ಥರ ಅಂತ. ಜಸ್ಟು ಈ ಥರ ಹಾಕೋತೀನಿ ಅಷ್ಟೇ. ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಶೇಡ್ ಇರುತ್ತಲ್ಲ, ಒಂದು ಪಿಂಕ್ ಮತ್ತು ಲೈಟ್ ಥರ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಲಿಪ್ ಲೈನರು ಬೇಕು ಅಂದರೆ ಹಾಕೋಬೋದು. ಏನು ಐಬ್ರೋಗೆ ಯೂಸ್ ಮಾಡಿರ್ತೀರ ಅದನ್ನು ಬೇಕಾದರೆ ಹಾಕೋಬೋದು, ಇಲ್ಲ ಸಪ್ರೇಟಾಗಿ ಯಾವ್ದು ಬೇಕು ನಿಮಗೆ ಅದನ್ನು ಹಾಕೋಬೋದು. ನೆಕ್ಸ್ಟು ನಾನು ಬಿಂದಿ ಇಟ್ಕೊತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಬಿಂದಿ ಕೆಳಗಡೆ ಚಿಕ್ಕದಾಗಿ ಬ್ಲ್ಯಾಕ್ ಡಾಟ್ ಇಡ್ತೀನಿ ನಾನು ಐಲೈನರಲ್ಲಿ. ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಡ್ರೆಸ್ಗೂ ಹಾಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ಇಷ್ಟೇ. ಇದಾದಮೇಲೆ ಮಸ್ಕಾರ. ನೆಕ್ಸ್ಟು ಮಸ್ಕಾರ ನಿಮಗೆ ಲ್ಯಾಶಸ್ ದೊಡ್ಡದಾಗಿದ್ದರೆ ಏನೋ ಯೂಸ್ ಆಗಲ್ಲ. ಸ್ವಲ್ಪ ಇನ್ನೂ ಬೇಕು ಜಾಸ್ತಿ ಚೆನ್ನಾಗಿ ಅನ್ನೋದಾದರೆ ನೀವು ಇದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇದು 6th ಪ್ರಾಡಕ್ಟು, ಲಾಸ್ಟ್ ಪ್ರಾಡಕ್ಟು. ಇಷ್ಟೇ. ಎಷ್ಟು ಬೇಗ ಆ್ಯಂಡ್ ಸಿಂಪಲ್ ಆಗಿದೆ ಅಂದರೆ ಒಂದು 7ರಿಂದ 8 ನಿಮಿಷ ಅನ್ಕೋಬೋದು, ಅಷ್ಟು ಆಗಲ್ಲ, ಒಂದು 5 ನಿಮಿಷ. ಇಲ್ಲಿ ನಾನು ಇಯರಿಂಗ್ಸ್ ಹಾಕೋತಾ ಇದ್ದೀನಿ ಸಿಲ್ವರ್ ಕಲರ್ದು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ತರಿಸಿದ್ದು. ಬೇಕು ಅಂತ ಹೇಳಿದ್ರೆ ಅವ್ರ ಪೇಜ್ನ ಮೆನ್ಷನ್ ಮಾಡ್ತೀನಿ, ಕೇಳಿದ್ರೆ ನೀವು. ನೋಡಿ ಎಷ್ಟು ಹೇರ್ ಫಾಲ್ ಆಗ್ತಿದೆ ಅಂದರೆ ನನಗೆ ಸಿಕ್ಕಾಬಟ್ಟೆ. ಸುಮ್ಮನೆ ಕೂದಲು ಸ್ವಲ್ಪ ದಪ್ಪ ಇರೋದಷ್ಟೇ, ಎಷ್ಟು ಹೇರ್ ಫಾಲ್ ಆಗುತ್ತೆ ಅಂದರೆ ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗುತ್ತೆ. ಸಿಂಪಲಾಗಿ ಹಾಗೆ ಹೇರ್ ಸ್ಟೈಲ್ನ ಮಾಡಿಕೊಂಡೆ ಅಷ್ಟೇ. ಆ್ಯಕ್ಚುಲಿ ನಾನು ಏನಕ್ಕೆ ರೆಡಿ ಆಗಿರೋದಪ್ಪ ಅಂದರೆ ಸ್ವಲ್ಪ ಆಚೆ ಹೋಗಬೇಕು ಅಂತ ಹೇಳಿದ್ದೆ. ಎಲ್ಲಿಗೆ ಅಂದರೆ ಇವತ್ತು ನನ್ನ ಫ್ರೆಂಡ್ ಬರ್ತ್ಡೇ ಇರೋದ್ರಿಂದ ನಾವು ಹೆಸರುಘಟ್ಟಗೆ ಹೋಗಬೇಕು ಅಂತ, ಅದು ಸಡನ್ ಪ್ಲ್ಯಾನ್ ಮಾಡಿದ್ದು. ಹೆಸರುಘಟ್ಟ ಅಂದರೆ ಅಲ್ಲಿ ದೇವಸ್ಥಾನ ಇದೆ, ದುರ್ಗಾಂಬ ಟೆಂಪಲು. ಗೊತ್ತಿರ್ಬೋದು ಸುಮಾರು ಜನಕ್ಕೆ ಹೆಸರುಘಟ್ಟ ಲೇಕ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಅಲ್ಲೇ ಇರೋಂಥ ಬೇಕ್ರಿಯಲ್ಲಿ ಕೇಕ್ ತೊಗೊಂಡು ನಾವು ಇವಾಗ ಹೊರಟ್ವಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಜನ ಇರ್ತಾರೆ, ಬೇರೆ ಟೈಮಲ್ಲಿ ಜನ ಇರಲ್ಲ. ಮಂಗಳವಾರ ಶುಕ್ರವಾರ ಜನ ಇದ್ದೇ ಇರ್ತಾರೆ. ಆ್ಯಂಡ್ ಸಂಡೇನೂ ಅಷ್ಟೇ, ಕೆರೆ ನೋಡೋಕ್ಕೆ, ದೇವಸ್ಥಾನ ನೋಡೋಕ್ಕೆ ಬಂದೇ ಬರ್ತಾರೆ. ಸೊ ಲಾಸ್ಟ್ ಇಯರ್ ಅನ್ಸುತ್ತೆ, ಕೆರೆಯಲ್ಲಿ ಒಂದು ಚೂರು ನೀರಿರಲಿಲ್ಲ. ಇವಾಗ ನೋಡ್ಬೋದು
ನೀರು ಇಷ್ಟಾದ್ರೂ ಇದೆ. ಮಳೆ ಚೆನ್ನಾಗಿ ಬಂದ್ರೆ ಇರುತ್ತೆ. ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಇಲ್ಲಾಂದ್ರೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರೋಂಥದ್ದು ಇತ್ತು. ಇವಾಗ ನನ್ನ ಫ್ರೆಂಡು ಕಾಯಿ ಮತ್ತೆ ಹೂವು ಎಲ್ಲ ತಗೊಬಂದಿದ್ಲು. ಹೂವು ಹಾಕಿ ಕಾಯೆಲ್ಲ ಒಡೆದು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಪೂಜಾರಿ ಇರಲ್ಲ, ನಾವೇ ಪೂಜೆ ಮಾಡ್ಕೋಬೇಕು. ಏನಾದರೂ ಜಾಸ್ತಿ ಏನಾದರೂ ಫಂಕ್ಷನ್ಸು ಅದು ಇದು ಜಾತ್ರೆ ಮತ್ತು ತೆಪ್ಪೋತ್ಸವ ಅಂತೆಲ್ಲ ಮಾಡ್ತಾರೆ, ಅವಾಗೆಲ್ಲ ಆದರೆ ಅವರೇ ಪೂಜೆ ಮಾಡಿಕೊಡೋರು ಒಬ್ರು ಇರ್ತಾರೆ, ಅವ್ರು ಪೂಜೆ ಮಾಡ್ತಾರೆ. ಇಲ್ಲ ಮಾಮೂಲಿ ಟೈಮಲ್ಲಿ ಈ ಥರ ಎಲ್ಲ ಬಂದರೆ ನಾವೇ ಪೂಜೆ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಕೋಳಿ ಎಲ್ಲ ಕುಯ್ತಾರೆ ಇಲ್ಲಿ. ಆ ಥರ ಹೆಸ್ರುಘಟ್ಟಕ್ಕೆ ಗ್ರಾಮ ದೇವತೆ ಅಂದ್ರೇ ದುರ್ಗಾಂಬ ದೇವಸ್ಥಾನ. ಹಿಂಗೆ ಹೆಸ್ರುಘಟ್ಟದ ಸುತ್ತಮುತ್ತ ಇರೋರೆಲ್ಲ ಬರ್ತಾರೆ. ಅದಲ್ಲದೆ ಎಲ್ಲೆಲ್ಲಿಂದನೋ ಹೆಸ್ರುಘಟ್ಟ ಕೆರೆ ಮತ್ತು ದೇವಸ್ಥಾನ ನೋಡೋಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ. ಕೆರೆಯಲ್ಲಿ ಎನಿ ಟೈಮ್ ಆವಾಗ 1-2 ವರ್ಷದಿಂದ ನೀರೇ ಇರಲಿಲ್ಲ. ತುಂಬ ಕೆರೆ ಎಲ್ಲ ಬತ್ತೋಗ್ಬಿಟ್ಟಿತ್ತು. ಈಗ ಸ್ವಲ್ಪ ಸ್ವಲ್ಪನೇ ಲಾಸ್ಟ್ ಇಯರ್ ಎಲ್ಲ ಮಳೆ ಬಂದಾಗ ಸ್ವಲ್ಪ ನೀರು ಆಗಿದೆ. ಆಚೆ ಸತಿ ಎಲ್ಲ ನೋಡಿದಾಗ ನೀರೇ ಇರಲಿಲ್ಲ ಕೆರೆಯಲ್ಲಿ. ಇವಾಗ ಎಷ್ಟೋ ಕೆರೆಯಲ್ಲಿ ಇಷ್ಟು ನೀರು ಬಂದಿದೆ. ಮಳೆನೂ ಬೇರೆ ಆಗ್ತಾ ಇಲ್ಲ ಕೆರೆಯಲ್ಲಿ, ಆದರೂ ಇನ್ನೂ ನೀರು ಕಮ್ಮಿನೇ. ಅದು ಬಂದರೆ ಫುಲ್ಲು ಬಂದ್ಬಿಡುತ್ತೆ. ಅದಕ್ಕೆ ಅಲ್ಲಿ ಗೇಟ್ ಸಹ ಕ್ಲೋಸ್ ಮಾಡಿದ್ದಾರೆ, ಅಷ್ಟು ನೀರಿರೋದಕ್ಕೆ. ಇಲ್ಲಾಂದರೆ ನಾವು ಅಲ್ಲಿ ಗೇಟ್ ಮೆಟ್ಲು ಇಳಿದು ಹೋಗಿ ಪೂಜೆ ಎಲ್ಲ ಮಾಡ್ಕೊಬರೋಂಥದ್ದೆಲ್ಲ ಇರ್ತಿತ್ತು. ಆ ಥರ ಇಲ್ಲಿ ಎಲ್ಲರೂ, ನಾನು ಮತ್ತು ನನ್ನ ಫ್ರೆಂಡು ಅಚ್ಚು ಎಲ್ಲರೂ ಪೂಜೆ ಮಾಡಿದ್ವಿ. ಏನು ಇದು ಅಂದರೆ, ಏನಾದರೂ ಬೇಡ್ಕೊಂಡಿದ್ದನ್ನ ಒಂದ್ಸತಿ ನಂಬಿಬಿಟ್ರೆ ಈ ದೇವ್ರನ್ನ, ಬೇಡ್ಕೊಂಡಿದ್ದನ್ನ ನೆರವೇರಿಸುತ್ತೆ. ಅದು ನಂಬಿಕೆ ನಮ್ಗೆಲ್ಲರಿಗೂ. ನಾವು ಅಮ್ಮವರು TB ಕ್ರಾಸಲ್ಲೇ ಇರೋದ್ರಿಂದ ನಾವು ಅಷ್ಟೇ, ನಾವು ಹೆಸರುಘಟ್ಟದಲ್ಲೇ ಇದ್ದಿದ್ದು ಸುಮಾರು ವರ್ಷ. ಅಲ್ಲಿದ್ದಾಗಲೇ ನಂಬಿಕೆ ತುಂಬ. ಇಲ್ಲಿ ಏನಾಯ್ತು ಅಂದರೆ, ಇವಾಗ ಪೂಜೆ ಮಾಡ್ತಾ ಇರ್ತಾಳೆ ಇವಳು, ಬೇಡ್ಕೋತಾ ಇದ್ದಾಳೆ. ಆ್ಯಂಡ್ ನಾನು ಬೇಡ್ಕೋತಾ ಇದ್ದೀನಿ, ವಿಡಿಯೋ ಮಾಡಿಕೊಂಡೆ ನಾನು ಕೈ ಮುಟ್ಕೊಂಡು ಕೇಳ್ಕೊತಾ ಇದ್ದೀನಿ. ಇಲ್ಲಿ ಅಚ್ಚು ಪೂಜೆ ಮಾಡ್ತಿದ್ದಾನೆ, ನಾವಿಬ್ರು ಬೇಡ್ಕೋತಾ ಇದ್ದೀವಿ. ಆವಾಗ ಏನಾಗುತ್ತೆ ಗೊತ್ತಾ, ಹೂವು ಬೀಳುತ್ತೆ, ನೋಡ್ತಾ ಇರಿ. ಹಾಗೇನೆ ನಮಗೆ ಒಂಥರ ಏನೋ ನಾವು ಕೇಳಿದ ತಕ್ಷಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆ ಥರ ಈಗ ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನ ಹತ್ರನೇ ಕೇಕೆಲ್ಲ ಕಟ್ ಮಾಡಿದ್ವಿ. ಅಲ್ಲಿ ಸುಮಾರು ಜನ ಇದ್ರು, ಎಲ್ಲ ಅಲ್ಲೇ ಕೂತಿದ್ರು ಆಂಟಿದಿರೆಲ್ಲ. ಹಂಗೇನೆ ಎಲ್ಲರಿಗೂ ಕೇಕ್ ಎಲ್ಲ ಹಂಚ್ಬಿಟ್ಟು ಅವರು ಎಲ್ಲರೂ ವಿಶ್ ಮಾಡಿದ್ರು. ಹಾಗೇನೆ ಇನ್ನು ಮಿಕ್ಕಿದೆಲ್ಲ ಅಲ್ಲಲ್ಲೇ ಕೊಟ್ಬಿಟ್ಟು ಬಂದು, ಅದನ್ನೇನು ಮತ್ತೆ ತಗೊಬರೋದು ಅಂದ್ಬಿಟ್ಟು ಎಲ್ಲನೂ ಅಲ್ಲೇ ಹಂಚ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಕೂತಿದ್ದು. ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ದೇವಸ್ಥಾನ ಎಷ್ಟು ತಂಪಾಗಿ ಅಂದರೆ ನೆರಳು ಕೊಡುತ್ತೆ. ಎಷ್ಟೊಂದು ನೆಮ್ಮದಿ ದೇವಸ್ಥಾನಕ್ಕೆ ಬಂದರೆ. ಅದನ್ನೇ ಹೇಳ್ತಾ ಇದ್ಲು ನನ್ನ ಫ್ರೆಂಡು, ಎಲ್ಲಿ ಸಿಗುತ್ತೋ ನೆಮ್ಮದಿ ಮಾಲು ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ದೇವಸ್ಥಾನಕ್ಕೆ ಹೋದಾಗ ಎಷ್ಟೋ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾಳೆ. ಹಾಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಫೋಟೋ ಮತ್ತು ವಿಡಿಯೋ ಎಲ್ಲ ಬೇಕಿತ್ತಲ್ಲ, ಎಲ್ಲ ವಿಡಿಯೋ ಮತ್ತು ಫೋಟೋ ಎಲ್ಲ ತಗೊಂಡು ಇನ್ನೇನು ಹೊರಡೋಣ ಅಂತ ಬಂದ್ವಿ. ಕೆಳಗಡೆ ನೋಡಿದ್ರೆ ಒಂದೇ ಒಂದು ಆಟೋ ಕೂಡ ಇಲ್ಲ. ಸೊ ಅದಕ್ಕೇ ತುಂಬ ಯೋಚನೆ ಮಾಡಿದ್ವಿ ಏನು ಮಾಡೋದು ಅಂತ. ಇಲ್ಲಿಂದ ಸ್ವಲ್ಪ ಅಲ್ಲಿವರೆಗೂ ನಡ್ಕೊಂಡು ಹೋದ್ವಿ. ಫುಲ್ಲು ಹೆಸರುಘಟ್ಟ ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಹೋಗೋಕ್ಕಾಗಲ್ಲ, ಅದು ಬಿಸಿಲು ಬೇರೆ ಜಾಸ್ತಿ ಇತ್ತು. ಆಮೇಲೆ ಯಾರೋ ಫ್ಯಾಮಿಲಿ ಬರ್ತಾಯಿದ್ರು, ಅವ್ರ ಹತ್ರ ಹೋಗ್ತಾರೇನೋ ಹೆಸರುಘಟ್ಟದ ಕಡೆ ಅಂತೆಲ್ಲ ಕೇಳ್ಬಿಟ್ಟು ಬಂದ್ವಿ. ಬಿಸಿಲು ಬೇರೆ. ಅವರು ಯಾರೋ ಫ್ಯಾಮಿಲಿ ಎಲ್ಲ ಇದ್ದರು. ಹೇಗಿದ್ರು ನಾವು 3 ಜನ ಅಷ್ಟೇ ಇದ್ದಿದ್ದು, ಅವರೊಂದು 2 ಇದ್ದರು ಅಷ್ಟೇ ಲೇಡೀಸು. ಸೊ ಅದಕ್ಕೆ ಅಲ್ಲಿಂದ ಪಾಪ ಅವ್ರು ಡ್ರಾಪ್ ಮಾಡಿ ಒಂದೇ ₹1 ದುಡ್ಡು ಸಹ ಇಸ್ಕೊಳ್ಳಿಲ್ಲ. ಅಲ್ಲಿಂದ ಜಸ್ಟ್ 1-2 ನಿಮಿಷ ಆಗುತ್ತೆ ಬಸ್ ಸ್ಟಾಪ್ಗೇನಲ್ಲ, ಅಲ್ಲೇ ರೋಡ್ ಸೈಡಲ್ಲೇ ಬಿಟ್ಟರು ಪಾಪ. ಅದಾದಮೇಲೆ ಇವತ್ತು ರೂಪಾ ಅವಳ ಮನೆಗೆ ಹೋಗೋಣ ಅಂತ ಅಂದ್ಲು. ನಾನು ಇಲ್ಲ, ಇನ್ನೊಂದು ದಿನ ಬರ್ತೀನಿ ಬಿಡೆ ಅಂತ ಅಂದೆ. ಇಲ್ಲ, ಬಿರಿಯಾನಿ ಮಾಡ್ಕೊಡೋಕ್ಕೆ ಬಾರೆ ಅಂತ ಫೋರ್ಸ್ ಮಾಡಿದ್ಲು. ಅವ್ರ ಅಕ್ಕಂಗೆ ಮುಂಚೆನೇ ಎಲ್ಲ ಹೇಳ್ಬಿಟ್ಟಿದ್ಲು, ಚಿಕನ್ ಎಲ್ಲ ತಗೊಬಂದಿರಿ ಅಂತ. ಸೊ ಎಲ್ಲ ಪಾಪ ಅವ್ರು ರೆಡಿ ಮಾಡಿದ್ರು. ಇನ್ನೇನು ಚಿಕನ್ ಹೋಗಿ ನಾನು ಫ್ರೈ ಮಾಡಿ ಬಿರಿಯಾನಿ ಮಾಡಿದೆ. ಅಂತೂ ಅವಳು ಖುಷಿಯಾದ್ಲು, ಚೆನ್ನಾಗಿ ಬಂದಿತ್ತು ಅಂತಲೂ ಹೇಳಿದ್ಲು. ನನಗೆ ಸ್ವಲ್ಪ ನೀರು ಜಾಸ್ತಿ ಆಯ್ತೇನೋ ಅಂತ ಅನಿಸ್ತು.
ಗೊತ್ತಾಗಲ್ಲ ನನಗೆ ಜಾಸ್ತಿ ಜನಕ್ಕೆಲ್ಲ ಮಾಡಬೇಕು ಅಂದರೆ. ಜಾಸ್ತಿ ಅಂದರೆ ಒಂದು 6-7 ಜನಕ್ಕೆ ಈ ಥರ ಮಾಡಬೇಕು ಅಂದ್ರೂ ಜಾಸ್ತಿ ದಿನ ಆಗಿರುತ್ತೆ. ಅಭ್ಯಾಸ ತಪ್ಪೋಗ್ಬಿಟ್ಟಿರುತ್ತೆ. ಮಾಡ್ತೀನಿ ಒಂದೊಂದ್ಸತಿ. ರುಚಿ ಚೆನ್ನಾಗಿತ್ತು. ಸ್ವಲ್ಪ ನೀರಾದಂಗೆ ಅನಿಸ್ತು ನನಗೆ ಅಷ್ಟೇ. ಇನ್ನು ಚಿಕನ್ ಗ್ರೇವಿ ಥರ ಮಾಡಿದ್ದೆ. ಮೊಸರು ಬಜ್ಜಿ, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು. ಊಟ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ತುಂಬ ಜನ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.